ಯಾರು ಹೇಳಿದ್ರು ಇವೆಲ್ಲ ಭಾಷಣ ಬೇಡಪ್ಪ, ಸ್ವಲ್ಪ ಜೋವಿಯಲ್ ಆಗಿ ಮಾತಾಡಿ ಅಂತ. ಮಾತಿಗೆ ಇದೇ ಅರ್ಥ ಅಂತಿರಲ್ಲ, ಅರ್ಥ ನಾವು ಕೊಡೋದಷ್ಟೇ, ತನ್ನಂತಾನೆ ಯಾವ ಅರ್ಥನೂ ಇರಲ್ಲ. ನನಗೆ ಯಾರೋ ಒಬ್ಬ ಸ್ನೇಹಿತ ಹೇಳ್ದ, ನಮ್ ದೇಶದಲ್ಲಿ ಲಂಚ ಜಾಸ್ತಿ ಆಗ್ಬಿಟ್ಟಿದೆ ಕಣ್ರಿ, ಯಾವ ಆಫೀಸ್ಗೆ ಹೋದ್ರು ದುಡ್ಡು ಕೇಳ್ತಾರೆ. ಆಮೇಲೆ ಹಾಳಾದವ್ರಿಗೆ ಯಾವನಿಗೆ ದುಡ್ಡು ಕೊಡ್ಬೇಕು ಅಂತ ನಮ್ಗೆ ಗೊತ್ತಾಗಲ್ಲ, ಯಾವನು ಇಸ್ಕೊಳ್ಳಲ್ಲ ಅವನು ಕೊಡಕೋಗಿ ಉಗಿಸ್ಕೊಂಡ್ಬರ್ತೀವಿ. ಯಾರು ಒಬ್ರು ಬೋರ್ಡ್ ಹಾಕೊಂಡು ಕೂತಿದ್ರೆ ಇಲ್ಲಿ ಲಂಚ ತೆಗೆದುಕೊಳ್ಳಲಾಗುತ್ತೆ ಅಂತ ಒಂದು ಬೋರ್ಡ್ ಹಾಕಿದ್ರೆ ಕೊಟ್ಬಿಟ್ಟು ಬಂದ್ಬಿಡ್ಬೋದಪ್ಪ, ನಮ್ಗೆ ಯಾರು ಕೊಡ್ಬೇಕು ಅಂತ ಗೊತ್ತಾಗಲ್ಲ ಅಂದ. ನಾನು ಹೇಳ್ದೆ, ಬೋರ್ಡ್ ಹಾಕಿರ್ತಾರೆ, ನೀನ್ ಸರಿಯಾಗಿ ಓದ್ಕೊಂಡಿಲ್ಲ ಅಷ್ಟೇ. ಏನ್ ಲಂಚ ತಗೋತೀವಿ ಅಂತ ಬೋರ್ಡ್ ಹಾಕ್ತಾರ? ಹಂಗೆಲ್ಲ ಡೈರೆಕ್ಟ್ ಆಗಿ ಹಾಕಲ್ಲ, ಸ್ವಲ್ಪ ಇಂಡೈರೆಕ್ಟ್ ಆಗಿ ಇರ್ತದೆ, ನೀನು ಓದ್ಕೋಬೇಕು. ಎಲ್ಲೈತೆ ಬೋರ್ಡು ಅಂತ ಅವನು. ನೀನು ಯಾವ್ದಾದ್ರು ಆಫೀಸ್ಗೆ ಹೋಗು, ಬಾತ್ ತೋರಿಸ್ತೀನಿ, ಯಾವ್ದಾದ್ರು ಆಫೀಸ್ಗೆ ಹೋಗು, ಅಲ್ಲಿ ಸಾಮಾನ್ಯ ಒಂದು ಹಾಲ್ ಇರುತ್ತೆ, ಅಲ್ಲೆಲ್ಲ ಎಲ್ಲ ಗುಮಾಸ್ತರುಗಳು ಎಲ್ಲ ಕೂತಿರ್ತಾರೆ. ಆಮೇಲೆ ಅಲ್ಲೊಂದು ಚೇಂಬರ್ ಇರುತ್ತೆ, ಅಲ್ಲಿ ಸಾಹೇಬರು ಕೂತಿರ್ತಾರೆ. ಅದಕ್ಕೊಂದು ಸಣ್ಣ ಬಾಗಿಲಿರುತ್ತೆ, ಆ ಬಾಗಿಲ ಮೇಲೆ ಬರ್ದಿರ್ತಾರೆ ನೋಡು, ಏನಂತ ಲಂಚ ತಗೋತೀವಿ ಅಂತ ಬರ್ದಿರುತ್ತೆ. ಹಂಗೆಲ್ಲ ಡೈರೆಕ್ಟ್ ಆಗಿ ಬರೆಯಲ್ಲ, ಇನ್ನೇನಂತ ಬರ್ದಿರ್ತಾರೆ, ಆ ಬಾಗಿಲ ಮೇಲೆ ತಳ್ಳಿರಿ ಅಂತ ಬರ್ದಿರ್ತಾರೆ. ನೀವು ಸರಿಯಾಗಿ ಓದ್ಕೋಬೇಕದ್ನ. ಅಂದ್ರೆ ಇಲ್ಲಿ ತಳ್ಳದೆ ಇದ್ರೆ ಕೆಲಸ ಆಗಲ್ಲ, ಆದಷ್ಟು ತಳ್ಳ್ರಿ ಅಂತ. ಆಮೇಲೆ ನೀವು ಒಳಗಡೆ ಹೋಗಿ, ಅಲ್ಲಿ ನಿಮಗ್ ಕಾಣಿಸಲ್ಲ, ಸಾಹೇಬ್ರಿಗೆ ಮಾತ್ರ ಕಾಣಿಸುತ್ತೆ, ಹಂಗ್ ಬರ್ದಿರ್ತಾರೆ, ಎಳೆಯಿರಿ ಅಂದ್ರೆ ಬಂದವನೇ ಯಾವನೋ ಒಬ್ಬ, ಆದಷ್ಟು ಎಳಿರಿ, ಇಲ್ದರ ಬುಕ್ ಸಿಗೋದಿಲ್ಲ ಅವ್ನು ನಿಮ್ಗೆ. ಮಾತಿಗೆ ಅರ್ಥ ನಾವು ಕೊಡೋದು, ತನ್ನಂತಾನೆ ಯಾವ ಅರ್ಥನೂ ಇರೋದಿಲ್ಲ. ಅನ್ಯಾರೋ ನನ್ಗೆ ಹೇಳ್ದ, ಅಲ್ಲಪ್ಪ ತಳ್ಳೋದು ಎಲ್ಲ ಮಾಡ್ತೀವಿ, ಕೆಲಸ ಆಗ್ಲಿಲ್ಲ ಅಂದ್ರೆ ಅದಕ್ಕೂ ಬೋರ್ಡ್ ಹಾಕಿರ್ತಾರೆ. ಹೌದಾ, ಆಫೀಸಲ್ಲಿ ಬೋರ್ಡ್ ಹಾಕಿರ್ತಾರೆ. ಎಲ್ಲ ಹಾಕಿರ್ತಾರೆ, ಇಲ್ಲಿ ಉಗಿಯಬಾರದು ಅಂದ್ರೆ ನೀವು ಮನೆಗೆ ಹೋಗಿ ಉಗಿರಿ ಅಂತ, ಕೆಲಸ ಆಗದೆ ಇದ್ರೆ ಇಲ್ಲಿ ಉಗಿಬಾರ್ದು ಅಂತ. ಮಾತಿಗೊಂದು ಅರ್ಥ ಬೇಕೆ, ಅರ್ಥವಿದ್ದರೆ ಅರ್ಥ ಸಾಕೆ, ಮಾತು ಅರ್ಥ ಎಲ್ಲ ವ್ಯರ್ಥ, ಸ್ವ ಅರ್ಥವಿರದಿವೆ. ನಾನು ಯೂನಿವರ್ಸಿಟಿಯಲ್ಲಿ ಕನ್ನಡ ಕಲ್ತಿದ್ದೀನಿ, ಅದೇನು ಅಂತ ಮೈಲೇಜ್ ಕೊಡಲ್ಲ. ಕನ್ನಡ ಕಲಿಬೇಕು ಅಂದ್ರೆ ಬೀದಿಲಿ ಕಲಿಬೇಕು, ಬಸ್ ಸ್ಟ್ಯಾಂಡ್ ಅಲ್ಲಿ ಕಲಿಬೇಕು, ಹೊಲ ಗದ್ದೆ ತೋಟದಲ್ಲಿ ಕಲಿಬೇಕು, ಯಾರೋ ಮಗದವ್ರ ಹತ್ರ ಕುಲುಮೆಯವ್ರ ಹತ್ರ ಕೂತ್ಕೊಂಡು ಕನ್ನಡ ಕಲಿಬೇಕು. ಅದು ಕನ್ನಡ, ಬಹಳ ಅದ್ಭುತವಾದ ಕನ್ನಡ ಮಾತಾಡ್ತಾರೆ. ಇಲ್ಲಿ ಕಾಲೇಜಲ್ಲಿ ಕಲ್ಸೋ ಕನ್ನಡ ಇದೆಯಲ್ಲ, ಸುಮ್ಮನೆ ಹಿಂಗ್ ಭಾಷಣಕ್ಕೆ ಇಷ್ಟ ಮಾಡಕ್ಕಾಗತ್ತೆ ಅಷ್ಟೇ, ಬೇರೆ ಕೆಲ್ಸಕ್ಕೆ ಆಗಲ್ಲ. ಅದು ಎಷ್ಟು ಅದ್ಭುತವಾಗಿ ಕನ್ನಡ ಮಾತಾಡ್ತಾರೆ ಗೊತ್ತಾ ಅವರು. ನೀವು ಈ ಉತ್ತರ ಕರ್ನಾಟಕ ಕಡೆ ಎಲ್ಲ ಹೋಗ್ಬೇಕು. ಮದುವೆ ಮನೆಯಲ್ಲಿ ಹುಡುಗನ ಹುಡುಗಿ ಹೆಸರು ಕೇಳ್ತಾರೆ, ಹುಡುಗನ ಹೆಸರು ಕೇಳ್ತಾರೆ. ನಿನ್ ಗಂಡನ ಹೆಸರಲ್ಲೇ ಯವ್ವ, ಎಷ್ಟು ಚೆನ್ನಾಗಿ ಹೇಳ್ತಾಳೆ ಗೊತ್ತಾ ಅವಳು. ವನ್ನ ನಾರಿ ವನಸಿಂಗಾರಿ ಅಂಗಾರುಳ್ಳ ಬಂಗಾರ ಗೆಜ್ಜೆ ಸಾಲು ಮುತ್ತೈದೆಯರು ಸೆರಗಿಡ್ ಕೇಳುವಾಗ ನಾನೇನು ಹೇಳಿ ನಮ್ಮ ರಾಯರ ಹೆಸರು. ಕಣ್ಣಾಗವ್ರೆ, ಕಣ್ಣು ವಾರೆಯಾಗವ್ರೆ, ದಾರಿಯಾಗವ್ರೆ, ದರ್ಬಾರ್ದಾಗವ್ರೆ, ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ಹಸಿಳೆ ಬೆಂಚ್ತಾರೆ ನಮ್ಮ ಯಜಮಾನರು ಇಂಥವ್ರು. ವಾತನ ಮೇಲೆ ಕೂತ್ಕೊಂಡು ಒಂಟುಗ್ರ ಇಕ್ಕೊಂಡು ಮಾತು ಜವಾಬ್ ಕೊಡ್ತಾರೆ. ಅರೆಕಲ್ ಮೇಲೆ ಕಿರೆ ಚೆಲ್ಲಿ ಈರನ್ನದಂಗೆ ಬೇಲಿ ಹಾಕಿ ಸೊಪ್ಪು ಯಾಕೆ ಬಂದಲ್ಲಿ ಸೊಪ್ಪನ್ನು ಕೊಯ್ತಾರೆ ನಮ್ಮ ಯಜಮಾನರು. ಅವರೇ ಹೂವಿನ ಬಣ್ಣ, ತಾವರೇ ಹೂವಿನ ಕಣ್ಣ, ಚಿಕ್ಕ ಒಲೆ ಹೊಡಿ, ಚಿನ್ನ ತಪ್ಪಲೆ ಮಡಿಗೆ, ಊದ್ಗಡ್ಡಿ ಉರಿ ಹಾಕಿ, ಅವಲಕ್ಕಿ ಅನ್ನ ಮಾಡಿ, ಸಕ್ಕರೆ ಸಾರು ಮಾಡಿ, ಪನ್ನೀರ್ ಗಿಂಡಿ ತಗೊಂಡು ಪೈನ ಒಯ್ತಾರೆ ನಮ್ಮ ಯಜಮಾನರು. ಎಷ್ಟು ಚೆನ್ನಾಗಿ ಹೇಳ್ತಾಳೆ. ಅಕಸ್ಮಾತ್ ಇಷ್ಟು ಸಾಕಾಗ್ಲಿಲ್ಲ, ಗಂಡನ ಒಂಚೂರು ರೇಗಿಸ್ಬೇಕು ಅಂದ್ರೆ ಇಲಿ ಹೊಡೆದು ತಲೆ ಮೇಲೆ ಹಾಕೊಂಡು, ಯಗಣ ಹೊಡೆದು ಹೆಗಲ ಮೇಲೆ ಹಾಕೊಂಡು, ಯಾರು ಇಲ್ಲ ಸಂತೆಗೆ ವ್ಯಾಪಾರಕ್ಕೆ ಹೋಗೋ ಎಡವಟ್ಟ ನನ್ ಗಂಡ ಅಂತಾಳೆ. ಇಲಿ ಹೊಡೆದು ತಲೆ ಮೇಲೆ ಹಾಕೊಂಡು, ಯಗಣ ಹೊಡೆದು ಹೆಗಲ ಮೇಲೆ ಹಾಕೊಂಡು, ಯಾರು ಇಲ್ಲ ಸಂತೆಗೆ ವ್ಯಾಪಾರಕ್ಕೆ ಹೋಗೋ ಎಡವಟ್ಟ ನನ್ ಗಂಡ ಅಂತಾಳೆ. ಗಂಡನ್ ಕೇಳ್ತಾರೆ, ನಿನ್ ಎಂತಿ ಹೆಸರು ಹೇಳತ್ತಮ್ಮ, ಅವನಿಗೂ ಎಂತಿ ರೇಗಿಸ್ಬೇಕು ಅನ್ಸುತ್ತೆ. ಬೀದಿಲ್ ನೋಡ್ ಸಗಣಿ ಗ್ವಾಡಿ ಮೇಲೆ ತಿಗಣಿ ತಿಕ್ ನೋಡೋದ್ರ ನೆಕ್ ನೋಡ್ತಾಳೆ ನನ್ನ ಹೆಂಡತಿ ಅಂತಾಳೆ. ಮಾತು ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ. ಈಗೆಲ್ಲ ಮಕ್ಕಳನ್ನ ಕೂರಿಸ್ಕೊಂಡು ಯಾರೋ ಕತೆ ಹೇಳಲ್ಲ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಯಾರೋ ಅಜ್ಜಿಯಂದಿರ ಕೈಲಿ ಕತೆ ಕೇಳಿದವರು, ತಾಯಂದಿರ ಕೈಲಿ ಕತೆ ಕೇಳಿದವರು, ತುಂಬಾ ಒಳ್ಳೊಳ್ಳೆ ಕತೆಗಳನ್ನ ಹೇಳೋರು ಅವರು. ಕತೆಗಳನ್ನ ಹೇಳಿದ್ರೆ ನಿಮ್ ಭಾಷಾ ಸಾಮರ್ಥ್ಯ ಜಾಸ್ತಿ ಆಗುತ್ತೆ, ಗ್ರಹಿಕೆ ಚೆನ್ನಾಗಾಗುತ್ತೆ. ಈಗೆಲ್ಲ ಕತೆ ಹೇಳಕ್ ಮಕ್ಕಳ ಕೈಗೆ ಒಂದು ಮೊಬೈಲ್ ಕೊಟ್ಬಿಡ್ತಾರೆ, ಅಲ್ಲೇ ನೋಡ್ಕೋ ಯೂಟ್ಯೂಬ್ ಅಲ್ಲವೇ ಅಂತ. ಮಕ್ಕಳನ್ನ ನಿಮ್ ತೊಡೆ ಮೇಲೆ ಕೂರಿಸ್ಕೊಂಡು, ನಿಮ್ ಎದುರು ಕೂರಿಸ್ಕೊಂಡು ಕತೆ ಹೇಳ್ಬೇಕು. ಅವ್ ನಿಮ್ ಕಣ್ಣು ನೋಡ್ಬೇಕು, ನಿಮ್ ಮುಖ ನೋಡ್ಬೇಕು, ನಿಮ್ ಮುಖದ ಎಲ್ಲಾ ರೇಖೆಗಳನ್ನು ನೋಡ್ಬೇಕು, ನಿಮ್ ಮೈ ವಾಸನೆ ಮಕ್ಕಳಿಗೆ ಗೊತ್ತಾಗ್ಬೇಕು, ನಿಮ್ ಎದೆ ಬಡಿತ ಮಕ್ಕಳಿಗೆ ಕೇಳಿಸ್ಬೇಕು. ಮಕ್ಕಳಿಗೆ ಆಪ್ತವಾಗೋದು ಆವಾಗ. ನಾವು ನಮ್ಮೂರಲ್ಲಿ ಒಂದು ಅಜ್ಜಿ ಕತೆ ಹೇಳೋದು ಸರ್, ಎಷ್ಟು ಚಂದವಾದ ಕತೆ ಅದು ಅಂದ್ರೆ, ನಮಗೆ ಯಾವ್ದಾದ್ರು ಹೇಳಿದ್ರೆ ವಿವರವಾಗಿ ಹೇಳಕ್ ಗೊತ್ತಾಗಲ್ಲ. ಹೇಳ್ತೀವಿ ಏನಾದ್ರು ಇನ್ ಡೀಟೇಲ್ ಹೇಳಕ್ ಗೊತ್ತಾಗಲ್ಲ.
ಯಾರೋ ತರಳಬಾಳು ಹುಣ್ಣಿಮೆಗೆ ಬಂದಿದ್ರಿ, ನಾಳೆ ನಾಳೆ ಊರಿಗೆ ಹೋದ್ರಿ, ಹೆಂಗಾಯ್ತು ತರಳಬಾಳು ಹುಣ್ಣಿಮೆ? ಯಾವನ ಕೇಳ್ದ? ಸಾಕತ್ತಾಗಿತ್ತು. ಅಷ್ಟೇನಾ? ಸಾಕತ್ತಾಗಿತ್ತು ಅಂದ್ರೇನು? ಚೆನ್ನಾಗಿತ್ತಪ್ಪ, ಭಾರಿ ಜನ, ಅಷ್ಟೇನಾ? ಅಂದ್ರೆ ಯಾವ್ದನ್ನು ವಿವರವಾಗಿ ಹೇಳಿ ಅವನಿಗೆ ಹೇಳ್ದವನಿಗೆ ಈ ಚಿತ್ರ ಕಣ್ಣಿ ಕಟ್ಟೋಂಗೆ ಹೇಳಕ್ ಬರೋದೇ ಇಲ್ಲ. ನನ್ಗೀಗ ಮಾತು ಕಡಿಮೆ ಆಗ್ಬಿಟ್ಟಿದೆ. ಅದ್ರ ತಾಯಿ ಮಕ್ಕಳನ್ನ ಕೂರ್ಸ್ಕೊಂಡು ಕತೆ ಹೇಳೋಳು. ನಮ್ಮೂರ್ಲೊಂದಜ್ಜಿ ಕನ್ನಡ ಕೇಳ್ಬೇಕು ಅವಳು ಬಾಯಿಲಿ. ಒಂದು ದೊಡ್ಡ ಮದುವೆ ಆಗತ್ತೆ ಕಥೆಯಲ್ಲಿ. ಮದುವೆ ಎಷ್ಟು ಚೆನ್ನಾಗಿ ನಡೀತು ಅಂತ ಅವಳು ಒಂದು ಭಾಷೆಯಲ್ಲಿ ಕಟ್ತಾಳೆ ನೋಡಿ. ಆ ಭಾಷೆನ ಕೇಳ್ತಿದ್ರೆ ಮದುವೆ ಎಷ್ಟು ಚೆನ್ನಾಗಿ ನಡೆದಿರ್ಬೋದು ಅಂತ ಒಂದು ಐಡಿಯಾ ಬರುತ್ತೆ. ಎಷ್ಟು ಚೆನ್ನಾಗಿ ಹೇಳ್ತಾಳೆ. ಆಗಲೀಗ ವಜ್ರಕುಮಾರಂಗೂ ಮಾಣಿಕ್ಯ ಮಂಜರಿಗೂ ಮದುವೆ ಆಯ್ತಂತೆ. ಮದುವೆ ಅಂದ್ರೆ ಅಂತಿಂತ ಮದುವೆ ಅಲ್ಲ, ಈ ಭೂಲೋಕದಲ್ಲಿ ಹಿಂದೆ ನಡೆದಿಲ್ಲ, ಮುಂದೆ ನಡೆಯೋದಿಲ್ಲ, ಇವತ್ತು ನಡೀತಾ ಇಲ್ಲ ಅಂತ ಮದುವೆ. ಭೂಮಿನೇ ಹಸೆ ಮಾಡಿ, ಆಕಾಶನೇ ಚಪ್ರ ಮಾಡಿ, ವಜ್ರದ ತನಕಲ್ಲಿ ಭತ್ತ ಕೊಟ್ಟಿ, ಪನ್ನೀರಲ್ಲಿ ಪತ್ನ ತಾರಿಸಿ, ಮನೆ ಮನೆಗೆಲ್ಲ ಮುತ್ತನ್ ತೋರಣ ಕಟ್ಸಿ, ಮೂಲೆಗೆಲ್ಲ ಮಾಣಿಕ್ಯದ ಗೊಂಡೆ ಕಟ್ಸಿ, ಬೀದಿ ಬೀದಿಗೆಲ್ಲ ಬೆಳ್ಳಿ ನಡುಮಡಿ ಹಾಸಿ, ಅಂಗಂಗಳಕ್ಕೆಲ್ಲ ಬಂಗಾರದ ರಂಗೋಲಿ ಬಿಡಿಸಿ, ಆನೆಗಾತ್ರ ಅರ್ಶನ, ಕುದುರೆಗಾತ್ರ ಕುಂಕುಮ, ನಂದಿಗಾತ್ರ ಗಂಧ, ಲಕ್ಷಪಡಿ ಅಕ್ಷತೆ ತರಿಸಿ, ಬಂದವ್ರಿಗೆ ಪಲ್ಲಕ್ಕಿ ಕಳಿಸಿ, ಬರದೇ ಇದ್ದವ್ರು ಕಾಗದ ಬರೆಸಿ, ಮುತ್ತೈದರಲ್ಲಿ ಮುತ್ತಿನಾತಿ ಬೆಳೆಸಿ, ಸುಮಂಗಲ ಕೈಲಿ ಶೋಭಾನೆ ಆಡಿಸಿ, ಕನ್ಯರ ಕೈಲಿ ಕಳಸ ಕನ್ನಡಿ ಕೊಟ್ಟು, ಮೇಳದವ್ರ ಕೈಲಿ ನಾಟ್ಯನ ಆಡಿಸಿ, ದೇವಲೋಕದಿಂದ ಕಾಮಧೇನು ಕರೆದ್ರು, ಕ್ಷೀರ ತಂದು ಕೈದಾರೆ ಹೂದು, ನವರತ್ನದ ಹಸೆಮಣೆ ಮೇಲೆ ಭೂಮ್ತಾಯಿ ಅಂತ ಹೆಣ್ಣು ಭೂಮ್ ತೂಕದ ಗಣ್ಣು ನಿಲ್ಲಿಸಿ, ಬಂದು ಬಳಗಕ್ಕೆಲ್ಲ ಬೇಕಾದ ಉಡುಗೆ ಹೊಡಿಸಿ, ತೊಡುಗೆ ಕೊಡಿಸಿ, ಇಡೀ ಭೂಲೋಕವೆಲ್ಲ ಬಾಯ ಮೇಲೆ ಬೆಳ್ಳಿಟ್ಕೊಳ್ಳಂಗ ಬಬ್ಬಾ ಅನ್ನೋ ಮದುವೆ ಮಾಡ್ಬಿಟ್ರಂತೆ. ಕನ್ನಡ ಮಾತಾಡ್ತಾರೆ ನೋಡಿ ಹೆಬ್ಬೆಟ್ನವರು. ನಾವೆಲ್ಲ ಒಂದ್ ಪದ್ಯ ಬರಿಬೇಕು ಅಂದ್ರೆ ಒಂದ್ ವಾರ ಆಗ್ಬೇಕು, ಬಹಳ ಕಷ್ಟ, ಏನೇನೋ ಒದ್ದಾಡ್ತೀವಿ. ಆದ್ರೆ ಹಳ್ಳಿ ಜನ ಎಂಥ ಸುಂದರವಾದ ಪದ್ಯ ಕಟ್ಟಿದ್ದಾರೆ. ಇವೆಲ್ಲ ಕೇಳಿರ್ತೀರಿ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಮಾಲೆ ಬಿಲ್ಪತ್ರೆ, ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ, ಕರಕಿದಳವು ಮಾದಪ್ಪನ ಪೂಜೆಗೆ ಬಿರಿದೋ, ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ. ರೋಮಾಂಚನ ಆಗೋಗತ್ತೆ ನನಗೆ. ಸೋಜಿಗದ ಸೂಜು ಮಲ್ಲಿಗೆ ಅಂತ ಒಂದ್ ಮಲ್ಲಿಗೆಯನ್ನ ಸೋಜಿಗ ಅಂತ ಕರೆಯೋದಿದೆಯಲ್ಲ, ಒಬ್ಬ ಅನಕ್ಷರಸ್ಥ ಹೆಣ್ಮಗಳಿಗೆ ಹೆಂಗ ಅನಿಸ್ತದು? ಶಿವದತ್ನವ್ರದೊಂದು ಪದ್ಯ ಇದೆ. ಒಂದು ಹೂ ಅರಳೋದು ಸೋಜಿಗ ಅವ್ರಿಗೆ. ಅದಕ್ಕೆ ಅವ್ರು ಆಡ್ತಾರೆ, ನೋಡು ಇದೋ ಇಲ್ಲಿ ಅರಳಿ ನಗುತ್ತಿದೆ 7 ಸುತ್ತಿನ ಮಲ್ಲಿಗೆ, ಇಂಥ ಹಚ್ಚನೆ ಹಸಿರು ಗಿಡದಿಂದ ಎಂತು ಮೂಡಿತು ಬೆಳ್ಳಗೆ. ಒಂದ್ ಮಲ್ಲಿಗೆ ಹೂವ ಈ ಗಿಡದಲ್ಲಿ, ಈ ಹಸಿರು ಗಿಡದಲ್ಲಿ ಬುಡಕ್ ನೀವು ಹಾಕಿದ ಗೊಬ್ಬರ, ಆ ಗೊಬ್ಬರ ತಿಂದು ಇಂಥ ಮೃದುವಾದ, ಇಂಥ ಸುಗಂಧಿತವಾದ, ಇಂಥ ಕೋಮಲವಾದ, ಇಂಥ ಚೆಲುವಾದ ಹೂವು ಅರಳಿದ್ದು ಹೇಗೆ ಅಂತ ಕವಿ ಹೇಳ್ತಾರೆ. ಈ ಎಲ್ಲ ಸೋಜಿಗವನ್ನ ಅವಳು ಒಂದೇ ಮಾತಲ್ಲಿ ಹೇಳ್ಬಿಡ್ತಾಳೆ ಜನಪದ ಕವಿಯತ್ರಿ, ಸೋಜಿಗದ ಸೂಜು ಮಲ್ಲಿಗೆ. ಸೋಜಿಗದ ಮಲ್ಲಿಗೆ ಅಂತ. ಎಷ್ಟು ಅದ್ಭುತವಾದ ಕನ್ನಡ ಅವ್ರದು. ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತ ನಿಲ್ಲಿಸಿ, ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೇ ನೀವು ಬನ್ನಿ ನನ್ನ ಕಳುವೋಕೆ. ಎಷ್ಟು ಚಂದವಾದ ಟ್ಯೂನ್ ನೋಡಿ, ಎಷ್ಟು ಚಂದವಾದ ಧಾಟಿ, ಎಷ್ಟು ಚಂದವಾದ ಸಂಗೀತ. ಯಾವ ಸಂಗೀತ ಶಾಲೆಗೆ ಸೇರ್ಕೊಂಡಿದ್ದಾರೆ ಇವರು. ಈಗಲೂ ಸಿನಿಮಾದ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳು ಒಳ್ಳೆ ಹಾಡುಗಳು ಬೇಕು ಅಂದ್ರೆ ಫೋಕ್ ಮ್ಯೂಸಿಕ್ ಬರ್ತಾರೆ. ಅವ್ರು ಯಾರು ವಿದ್ಯೆ ಕಲ್ತವ್ರಲ್ಲ. ಅಣ್ಣ ಸಖಿಯೇ ಬಣ್ಣದಲ್ಲಿಯೇ ಸಣ್ಣ ನವುಲೋ ಸಾವಂತಿಗೆ, ಅಣ್ಣ ನಿನ್ನೆಸರು ಅಪರಂಜಿ ಬಾ ಮಲ್ಲಿಗೆ. ಒಂದ್ ಕಲ್ಪನೆ ನೋಡಿ ಎಷ್ಟು ಚೆನ್ನಾಗಿದೆ. ಕರಡಿ ಕೈಲಿ ಕೈ ತಾಳ, ಹುಲಿ ಕೈಲಿ ದೀವುಟಿಗೆ, ಎಳೆನಾಗ್ರ ಕೈಲಿ ಎಳನೀರೋ ಬಾ ಮಲ್ಲಿಗೆ, ಎಳೆಯ ನಾಗರ ಕೈಲಿ ಎಳನೀರೇ ಹಿಂಬೆಣ್ಣು, ಅದು 7 ಮಲೆಗೋಗೋ ಸಮಕ ಬಾ ಮಲ್ಲಿಗೆ, ಅಣ್ಣ ಸಖಿಯೇ ಬಣ್ಣದಲ್ಲಿಯೇ ಸಣ್ಣ ನವುಲೋ ಸಾವಂತಿಗೆ. ಯಾವ ಸಂಗೀತ ಗೊತ್ತಿಲ್ಲ, ಏನಿಲ್ಲ, ಇಂಥ ಟ್ಯೂನ್ಗಳನ್ನ ಕಟ್ತಾರೆ. ಆದ್ರಿಂದ ಕನ್ನಡದಲ್ಲಿ ಪ್ರತಿಭೆ ಅನ್ನೋದು ಬೀದಿಲಿ ಅಡ್ಡಾಡ್ತಾ ಇದೆಯಪ್ಪ. ಅದ್ಭುತವಾದ ಪ್ರತಿಭಾವಂತರಿದ್ದಾರೆ. ಯಾಕಂದ್ರೆ ನೇರವಾಗಿ ಮಣ್ಣಿಂದ ಬಂದವರು. ಚೆನ್ನಾಗಿ ಉಣ್ತಿದ್ರು, ಚೆನ್ನಾಗಿ ಸಂತೋಷವಾಗಿ ಆನಂದವಾಗಿದ್ರು. ನಮ್ಗೆಲ್ಲ ಈಗೆಲ್ಲ ಆನಂದವಾಗಿರೋದು ಗೊತ್ತಿಲ್ಲ, ಸಂತೋಷವಾಗಿರೋದು ಗೊತ್ತಿಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಹಳ್ಳಿಯಲ್ಲಿ ಬೆಳೆದವನು. ನಮ್ಮೂರಲ್ಲಿ ಬಹಳ ಜನ ಬಡವರಿದ್ರು, ಆದ್ರೆ ಅವ್ರು ಯಾರಿಗೂ ಬಡವರು ಅಂತ ಗೊತ್ತಿರ್ಲಿಲ್ಲ. ನಾವ್ಯಾರು ಬಡವರು ಅಂತ ಗೊತ್ತಿರ್ಲಿಲ್ಲ ಅವ್ರಿಗೆ. ಏನೋ ಮನೆಯಲ್ಲಿ ಶಾವ್ಗೆ ಕಾಯಿ ಹಾಲು ಮಾಡ್ತಾರೆ. ನಾನು ಕೇಳಿದ್ದೀನಿ ಇಂಥ ಮಾತುಗಳನ್ನ. ಇವತ್ತು ಮನೆಯಲ್ಲಿ ಶಾವ್ಗೆ ಕಾಯಿ ಹಾಲು ಮಾಡ್ತಾರೆ, ಉಂಡ್ಬಿಟ್ಟು ಮಲ್ಕೊಬಿಟ್ರೆ ದೊರೆ ನಾನು ಅಂತ. ಶಾವ್ಗೆ ಕಾಯಿ ಹಾಲ್ಗೆ ಅಷ್ಟಕ್ಕೆ ದೊರೆ ಅಂತ ನಾವು. ನಮ್ಗೀಗ ಕೋಟ್ಯಾಂತರ ರೂಪಾಯಿ ದುಡ್ಡು ಸಂಪಾದನೆ ಮಾಡಿ
ಇನ್ಯಾರೋ ನನ್ಗಿಂತ ಜಾಸ್ತಿ ದುಡ್ಡಿರೋ ನೋಡ್ಬಿಟ್ರೆ ನಮ್ಗೊಂಥರ ನೋಡಿ ಪುಣ್ಯಾತ್ಮರು ಎಷ್ಟು ದುಡ್ಡು ಇಟ್ಟವ್ರೆ, ನಮ್ದು ಇಷ್ಟೇ ಆಗೋಯ್ತು ಬಾಳು. ನಾವ್ಯಾರು ಶ್ರೀಮಂತರು ತಂದ್ಕೊಳ್ಳೋದೇ ಇಲ್ಲ. ಸಂತೋಷ ನಮ್ಮ ಕೈ ಎಟಕ್ನಲ್ಲಿದೆ, ನಮ್ಮ ಕೈ ಎಟಕಲ್ಲೇ ಇದೆ, ನಮ್ಮ ಹತ್ರದಲ್ಲೇ ಇರುತ್ತೆ. ಅದೆಲ್ಲ ಒಂದು ಮಾತು ಓದಿದ್ದೆ ನಾನು, ಬಹಳ ಚೆನ್ನಾಗಿದೆ. ಮನುಷ್ಯ ಭೂಮಿಯನ್ನಾಗದು ಗೆಡ್ಡೆ ಗೆಣಸು ತೆಗಿತಿದ್ನಲ್ಲ, ಆವಾಗ ಅವನಿಗೆ ಬಡತನ ಗೊತ್ತಿರ್ಲಿಲ್ವಂತೆ. ಭೂಮಿಯನ್ನಾಗದು ಮನುಷ್ಯ ಯಾವಾಗ ಚಿನ್ನ ತೆಗಿಯಕ್ ಶುರು ಮಾಡ್ದ, ಆಗ ಬಡತನ ಶುರು ಆಯ್ತಂತೆ. ನಾವೆಲ್ಲ ಬಡವರು ಅಂತ ಅನ್ಕೊಳಕ್ ಶುರು ಮಾಡ್ದ. ನೆಮ್ಮದಿಯಾಗಿ ಉಂಡು ಆರಾಮಾಗಿರ್ತೀವಿ. ನಮ್ಮೂರಲ್ಲಿ ಊಟ ಮಾಡೋರು ಜನ ನೋಡ್ಬೇಕಾಗಿತ್ತು. ನಮ್ ಕಡೆ ರಾಗಿ ಮುದ್ದೆ ಮಾಡ್ತಾರೆ, ಹೆಚ್ಚು ಕಡಿಮೆ ಫುಟ್ಬಾಲ್ ಅಲ್ಲಿ ಅರ್ಧ ಸೈಜ್ ಇರ್ತವೆ, ಅಂತ ರಾಗಿ ಮುದ್ದೆ 2-2.5 ಹೊಡೆದು ಬಿಡೋರು. ಆಮೇಲೆ ಅನ್ನ. ಮೈಸೂರಲ್ಲಿ ಒಬ್ಬ ಆಸ್ಪತ್ರೆಗೆ ಬಂದಿದ್ದ, ನಾನು ನೋಡಿದ ದೃಶ್ಯ ಹೇಳ್ತಾ ಇದ್ದೀನಿ, ಒಂಚೂರು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ. ಆಸ್ಪತ್ರೆಗೆ ಬಂದಿದ್ದ, ಡಾಕ್ಟರ್ಗೆ ಹೇಳ್ತಿದ್ದ, ಡಾಕ್ಟ್ರೆ ಯಾಕೋ ಊಟನೇ ಸೇರ್ತಾ ಇಲ್ಲ. ಊಟ ಸೇರ್ತಾ ಇಲ್ವಾ? ಯಾಕೆ ಯಜಮಾನ್ರೆ ಏನಾಯ್ತು? ಏನೋ ಗೊತ್ತಿಲ್ಲ ಡಾಕ್ಟ್ರೆ, ಗ್ಯಾಸ್ ತುಂಬ್ಕೊಂಡಂಗೆ ಆಯ್ತದ ಹೊಟ್ಟೆ ಒಳಗೆ, ಊಟನೇ ಸೇರ್ತಾ ಇಲ್ಲ. ಹೌದಾ? ಮನೇಲಿ ಏನ್ ಊಟ ಮಾಡ್ತೀರಿ? ಹಿಂಗೆ ಬೆಳಗ್ಗೆ ಹೊತ್ತು ರೊಟ್ಟಿ, ದೋಸೆ, ಇಡ್ಲಿ ಏನೋ ಮಾಡ್ತಾರೆ, ತಿಂತೀವಿ. ಮಧ್ಯಾಹ್ನ ಮುದ್ದೆ ಮಾಡ್ತಾರೆ, ಹೌದಾ? ರೊಟ್ಟಿ ಆದ್ರೆ ಎಷ್ಟು ತಿಂತೀರಿ ಅಂದ್ರು. ಹಿಂದೆ ಬಹಳ ತಿಂತಾ ಇದ್ದೆ ಬಿಡಿ, ಇವಾಗ ಆಗೋದೇ ಇಲ್ಲ. ಡಾಕ್ಟರ್ ತೋರ್ಸಕ್ ಬಂದವನೇ. ಎಷ್ಟು ತಿಂತಿದ್ರಿ ಹಿಂದೆ? 10-12 ರೊಟ್ಟಿ ತಿಂತಿದ್ದೆ. ಈಗ 80-82 ವಯಸ್ಸು ಅವನಿಗೆ. ಈಗ ಎಷ್ಟು ತಿಂತೀರಿ? ಇವಾಗ 5-6 ಅಷ್ಟೇ. ಅದಕ್ಕೆ ಡಾಕ್ಟರ್ ಹತ್ರ ಬಂದವನೇ ತೋರ್ಸಕ್ಕೆ, ಊಟ ಸೇರ್ತಾ ಇಲ್ಲ ಅಂತ. ದೋಸೆ ಆದ್ರೆ ಎಷ್ಟು ತಿಂದೆ? ಅದು ಅಷ್ಟೇ, 7-8. ಇಡ್ಲಿ ಆದ್ರೆ 10ಕ್ಕೆ ಕೊನೆ. ಈ ತರದವ್ರು ನಾನ್ ಕಣ್ಣಾರೆ ನೋಡಿದ್ದೀನಿ. ಇದೊಂದು ತಮಾಷೆ ಹೇಳ್ಬಿಟ್ಟು ಮುಗಿಸ್ತೀನಿ. ಒಂದ್ಸಲ ಮೈಸೂರಿನಲ್ಲಿ ನಮ್ಮ ಮನೆ ಹತ್ರ ಯಾರೋ ನಮ್ಮೂರ್ನವನ್ ಬಂದ. ಗೊತ್ತು ನಮ್ಗೆ, ಶಿವಣ್ಣ ಅಂತವನು, ಬಹಳ ಚೆನ್ನಾಗಿ ಊಟ ಮಾಡೋನು. ಬಂದ, ಬೆಳಗ್ಗೆ 8 ಗಂಟೆಗೆ ಬಾಗಿಲು ತೆಗಿತೀನಿ, ಹೊರಗಡೆ ನಿಂತಿದ್ದ. ನೀನು ಏನೋ ಶಿವಣ್ಣ ಇಲ್ಲಿ? ಇಲ್ಲಿ ಪಕ್ಕದಲ್ಲಿ ನಮ್ಮ ಮನೆ ಹತ್ರ ಒಂದು ಮದುವೆ ಚೌಟ್ರಿ ಇದೆ. ಈ ಚೌಟ್ರಿಯಲ್ಲಿ ಮದುವೆ ಇತ್ತು, ಅದಕ್ಕೆ ಮದುವೆಗೆ ಬಂದಿದ್ದೆ. ಹಂಗೆ ಯಾರೋ ಹೇಳಿದ್ರು ನಿಮ್ಮ ಮನೆ ಇಲ್ಲೇ ಅಂತ, ಅದಕ್ಕೆ ಬಂದೆ. ಬಹಳ ಸಂತೋಷ, ಬಾರ ಒಳಗೆ ಬಂದ. ಬೆಳಗ್ಗೆ ನಮ್ಗೆ ಅವಾಗ ತಿಂಡಿ ತಿನ್ನೋ ಟೈಮ್, ಟಿಫಿನ್ ಮಾಡೋ ಟೈಮ್. ಅವತ್ತು ನಮ್ಮ ಮನೇಲಿ ಇಡ್ಲಿ ಮಾಡೋರೆ. ಇಡ್ಲಿ ಅಂದ್ರೆ ಎಷ್ಟೆಷ್ಟೋ ಮಾಡೋಕ್ಕಾಗಲ್ವ, 32 ಇಡ್ಲಿ ಆಗೋದು. ಯಾಕಂದ್ರೆ ಕುಕ್ಕರ್ ಬಟ್ಲೊಳಗೆ ಎಷ್ಟು ಗುಂಡಿ ಅವೆ ಅಷ್ಟೇ ಇಡ್ಲಿ ಆಗೋದು. 32 ಇಡ್ಲಿ ಆಗವೆ. 32 ಇಡ್ಲಿ ಹಾಟ್ ಕೇಸಲ್ಲಿ ಹಾಕಿ ಇಟ್ಟಿದ್ದಾರೆ. ನಾವು ಅದನ್ನ ಮಾಡಿ ಆಮೇಲೆ ಕಾಲೇಜ್ಗೆ ಹೋಗ್ಬೇಕು. ಬರ ತಿಂಡಿ ತಿನ್ನೋಂದೆ. ಅವನು, ಇಲ್ಲ ಬ್ಯಾಡಿ, ಪರವಾಗಿಲ್ಲ. ಅಪರೂಪಕ್ಕೆ ಮನೆಗೆ ಬಂದಿದೆ, ಬಾ ಕೂತ್ಕೊಂಡೆ. ಕೈ ತೊಳ್ಕೊಂಡ ಬಂದು ಕೂತ್ಕೊಂಡ. ನಾವು ಮರ್ಯಾದೆಗೆ ಅವ್ನಿಗೆ ಇಡ್ಲಿ ಹಾಕೊಡ್ಬೇಕಾಗಿತ್ತು. ನಮಗೂ ಜಂಬ ಇರ್ತದಲ್ಲ. ನಮ್ಮ ಮನೇಲಿ ಹಂಗೆಲ್ಲ ಬಡ್ಸೋ ಗಿಡ್ಸೋ ಸಿಸ್ಟಮ್ ಇಲ್ಲ, ಅವ್ರವ್ರೇ ಹಾಕೊಳ್ಳದೆ ಅಂದೆ. ಹಂಗಂದೆ ಕೆಟ್ಟೆ ನಾನು. ಬಿಡಿ, ನಮ್ಮನೆ ಹೆಂಗಲ್ಲವ್ರು ಹಾಕಂತೀನಿ ಅಂದ. 32 ಇಡ್ಲಿ ಇದ್ದು ಅಲ್ವಾ, 28 ಹಾಕಂಡ. ಅವನು ಅಳತೆ, ನಾವೇನ್ ಮಾಡೋದು? 28 ಹಾಕಂಡ. ನಾವ್ ಆ ಕಡೆ ಈ ಕಡೆ ತಿರುಗುವಷ್ಟೊತ್ತಿಗೆ ಅಷ್ಟು ಸಾವಿರ್ಬಿಟ್ಟ. ನನ್ಗೆ ಉರಿ. ಅದ್ರ ಮಧ್ಯದಲ್ಲಿ ಬೇರೆ ಎಂತವನೆ, ನೀವು ತಗೋಬೋದಾಗಿತ್ತು ಅಂತ. ಅಲ್ಲಿ ಇದ್ರಲ್ವ ತಗೊಳ್ಳೋದು, ನಾವು ಆಮೇಲೆ ತಗೋತೀವಿ, ತಕೊಂಡೆ ನೀನು. ಇವ್ನು 4 ಉಳಿಸ್ಬಿಟ್ಟು 28 ತಿಂದ್ಬಿಟ್ಟ. ನನಗೆ ಉರಿ ಶುರು ಆಯ್ತು. ಇವತ್ತು ಕ್ಯಾಂಟೀನ್ಗೆ ಹೋಗಿ ತಿಂಡಿ ತಿನ್ಬೇಕಲ್ಲ ನಾವು ಅಂತ. ಶಿವಣ್ಣ, ಇನ್ 4 ತಿನ್ಕೊಂಡ್ಬಿಡು ಅಂದೆ. ಬ್ಯಾಡಿ ಅಂದ. 4 ಅಂದ್ರೆ ನನಗೆ ಹೊಟ್ಟೆ ಕಿಚ್ಚಿಗೆ ಎಲ್ಲ ತಿನ್ಸ್ಬಿಡುವ ಅಂತ. ಈ 4 ತಿನ್ನು ಬೇಡ, ತಿನ್ನೋ ಪುಣ್ಯಾತ್ಮ, 4 ಇಂದೆ. ಆವಾಗ ಶಿವಣ್ಣ ಹೇಳ್ತಾನೆ ಸೀರಿಯಸ್ ಆಗಿ ನನಗೆ, ನೋಡಿ, ನಾವು ವಿದ್ಯಾಕ್ ಬುದ್ಧಿ ಕಲ್ತೋರಲ್ಲ, ಮೋಡಾತ್ಮರು. ನಾವ್ ಹೇಳ್ತೀವಿ ಅಂತ ನೀವು ಕೇಳಿಸ್ಕೋಬೇಕು, ಸರಿಯಾಗಿ ಕೇಳಿಸ್ಕೊತೀನಿ, ಹೇಳಪ್ಪ ಅಂದೆ. ಊಟ ಮಾಡಕ್ಕೆ ಒಂದು ಲಿಮಿಟ್ ಇರ್ಬೇಕು, ಹೆಚ್ಚಾಗಿ ತಿನ್ಬಾರ್ದು ಅಂತ. 28 ಇಡ್ಲಿ ತಿಂದ್ಬಿಟ್ಟು ಲಿಮಿಟ್ ಹೇಳ್ತಾವ್ ನನಗೆ. ನಾನು, ಶಿವಣ್ಣ, 28 ತಿಂದಿದೀಯ, ಇನ್ 4 ಹೆಚ್ಚಾಯ್ತವೇನೋ, ತಿಂದ್ಬಿಡು ಅಂದೆ. ಅವನು, ಅಯ್ಯೋ ನೀವು ಒತ್ತಾಯ ಮಾಡ್ತೀನಿ ಅಂತ ತಿನ್ಬೋದಾಗಿತ್ತು, ಬರುವಾಗ ಛತ್ರದಲ್ಲಿ ನಾಷ್ಟ ಮಾಡ್ಕೊಂಡ್ ಬಂದಿದ್ದೆ ಅಂದ. ನನಗೆ ಅದು ಸುಖ ಅನ್ಸುತ್ತೆ ಅಂತ. ಇದನ್ನ ಹೇಳ್ಬಿಟ್ಟು ಮುಗಿಸ್ತೀನಿ. ಸುಖ ಸಂತೋಷ ಇವೆಲ್ಲ, ಅವೆಲ್ಲ ಒಳಗಿರೋ, ಹೊರಗಿನವಲ್ಲ. ಅಂಗಡಿಯಲ್ಲಿ ಮಾರೋದಿಲ್ಲ, ಅಂಗಡಿಯಲ್ಲಿ ಸಿಗೋದಿಲ್ಲ. ಅಂಗಡಿಯಲ್ಲಿ ದುಡ್ಡು ಕೊಟ್ರೆ ಫುಡ್ ಸಿಗತ್ತೆ, ಹಸಿವು ಸಿಗಲ್ಲ. ಅಂಗಡಿಯಲ್ಲಿ ದುಡ್ಡು ಕೊಟ್ರೆ ಬೆಡ್ ಸಿಗತ್ತೆ, ನಿದ್ದೆ ಸಿಗಲ್ಲ. ಅಂಗಡಿಯಲ್ಲಿ ಏನೇನೋ ಬೇಕಾದಷ್ಟು ಲಕ್ಸುರಿ ಸಿಗುತ್ತೆ, ಆದ್ರೆ ನೆಮ್ಮದಿ ಸಿಗಲ್ಲ. ಒಳಗೆ ಕಳೆದೋದ್ರೆ ಸುಖ, ಸಂತೋಷ, ಸಂತೃಪ್ತಿ, ಸಮಾಧಾನ, ಶಾಂತಿ
ಒಳಗೆ ಹುಡುಕ್ಬೇಕು, ಹೊರಗೆ ಹುಡುಕಿದ್ರೆ ಸಿಗಲ್ಲ. ಅದು ಒಂದು ಸುಂದರವಾದ ಕತೆ, ಮುಲ್ಲಾ ನಾಜೀರುದ್ದೀನ್ ಹೇಳಿದ ಒಂದು ಸೂಫಿ ಕತೆ. ಯಾರೋ ಒಬ್ಳು ಮುದುಕಿ ಮನೆ ಅಂಗಳದಲ್ಲಿ ಏನೋ ಹುಡುಕ್ತಾ ಇರ್ತಾಳೆ. ಪಕ್ಕದ ಮನೆ ಹೆಣ್ಮಗಳು ಬಂದು ಕೇಳ್ತಾಳೆ, ಮುದುಕಿ ಏನ್ ಹುಡುಕ್ತಾ ಇದೀಯಾ? ಎಲ್ಲೋ ನನ್ ಸೂಜಿ ಬಿದ್ದೋಯ್ತು ಕಣೆ, ಹುಡುಕ್ತಾ ಇದ್ದೀನಿ. ನಾನು ಹುಡುಕ್ಲಾ? ಹುಡುಕು, ಯಾರು ಬೇಡ ಅಂದಿದ್ದು. ಇಬ್ರು ಸೇರ್ಕೊಂಡು ಸೂಜಿ ಹುಡುಕ್ತಾರೆ. ಎಷ್ಟೊತ್ತಾದ್ರೂ ಸೂಜಿ ಸಿಗ್ಲಿಲ್ಲ. ಆವಾಗ ಮುದುಕಿ ಅವಳನ್ನ ಕೇಳ್ತಾಳೆ, ಆ ಪಕ್ಕದ ಮನೆ ಹೆಂಗ್ಸ್ ಕೇಳ್ತಾಳೆ, ಅಮ್ಮ ಸೂಜಿನ ಎಲ್ಲಿ ಕಳ್ಕೊಂಡೆ ನೀನು? ಮನೆ ಒಳಗ್ ಕಳ್ಕೊಂಡೆ. ಮತ್ ಬೀದಿಲಿ ಯಾಕೆ ಹುಡುಕ್ತಾ ಇದೀಯಾ? ಮನೆ ಒಳಗ್ ಕತ್ಲಿರುತ್ತಲ್ವಾ, ಅಲ್ಲಿ ಕಾಣಿಸಲ್ಲ ಅಂತ ಬೀದಿಲಿ ಹುಡುಕ್ತಾ ಇದ್ದೀನಿ. ಮೂರ್ಖ ಹೆಂಗಸ್ ನೀನು, ಮೂರ್ಖ ಹೆಂಗಸು ನೀನು, ಯಾಕಂಗಂತೀಯ? ಒಳಗ್ ಕಳ್ಕೊಂಡಿದ್ದೇನೆ, ಹೊರಗೆ ಹುಡುಕಿದ್ರೆ ಸಿಗುತ್ತೇನೆ ಮುದುಕಿ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಜಗತ್ತಲ್ಲೂ ಬಹಳ ಜನ ಮೂರ್ಖರಿದ್ದಾರೆ ಬಿಡು ಹಂಗಾದ್ರೆ. ಯಾಕೆ ಅಂದ್ರೆ ಅವರು ಅಷ್ಟೇ ಒಳಗ್ ಕಳ್ಕೊಂಡಿದ್ದನ್ನ ಹೊರಗೆ ಹುಡುಕ್ತಾ ಇರ್ತಾರೆ, ಸಿಗುತ್ತಾ ಅದು? ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ನಾವೇ ಒಳಗೆ ಗಳಿಸಬೇಕಾದದ್ದು ಇದೆ, ಹೊರಗೆ ಗಳಿಸಬೇಕಾದದ್ದು ಇದೆ. ಸಿದ್ದೇಶ್ವರ ಸ್ವಾಮಿಗಳವರ ಉಪನ್ಯಾಸದಲ್ಲಿ ಬಹಳ ಚೆನ್ನಾಗಿ ಹೇಳ್ತಿದ್ರು, ನೀವು ಗಳಿಸುವುದದ ಗಳಿಸ್ರಿ, ನಿಮಗೆ ರೊಕ್ಕ ಬೇಕಾಗ್ತದ ಗಳಿಸ್ರಿ, ನಿಮಗೆ ಕಾರ್ ಬೇಕಾಗ್ತದ ಗಳಿಸ್ರಿ, ನೀವು ಮನೆ ಕಟ್ಟಿಸ್ಬೇಕಾಗ್ತದ ಕಟ್ಟಿಸ್ರಿ. ನೀವು ಏನೇನು ಹೊರಗ ಗಳಿಸ್ತೀರಿ ಅದನ್ನ ಹೊರಗ ಇಟ್ಕೋಬೇಕು, ಒಳಗೆ ತಗೋಬಾರದು. ಎಷ್ಟು ಒಳ್ಳೆ ಮಾತಲ್ವಾ? ನಿಮ್ ಮನಿ ಅದ, ನಿಮ್ ರೊಕ್ಕ ಅದ, ನಿಮ್ ಒಡವೆ ಅದಾವ, ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಅದ, ಏನೇನದ ಅದೆಲ್ಲ ಹೊರಗಿಡ್ಬೇಕಾದ್ದು, ಒಳಗ್ ತಗೋಬಾರ್ದು. ಮತ್ತೆ ನಿಮ್ ಒಳಗೆ ಗಳಿಸ್ಬೇಕಾದ ಬ್ಯಾರಿ ಆಯ್ತ, ಅದನ್ನ ನೀವು ಹೊರಗಿಡಬಾರ್ದು, ಅದನ್ನ ಒಳಗೆ ಇಟ್ಕೋಬೇಕು. ಬಂಧುಗಳೇ, ತರಳಬಾಳು ಹುಣ್ಣಿಮೆ ನಮ್ಮ ಒಳಗೆ ಏನೋ ಮಾಡುತ್ತೆ, ನಮ್ಮ ಒಳಗೆ ಏನೋ ಮಾಡುತ್ತೆ. ನಮ್ಮ ಒಳಗನ್ನ ನಾವು ತೆರಿಬೇಕಷ್ಟೆ. ತರಳಬಾಳು ಹುಣ್ಣಿಮೆಗೆ ಬಂದೆ, ಬಹಳ ಜನ ಮಂಟಪ ಜೋರಾಗಿ ಹಾಕಿದ್ರು. ಅಂದ್ರೆ ನಾವು ತರಳಬಾಳು ಹುಣ್ಣಿಮೆಯಲ್ಲಿ ಏನನ್ನು ಗ್ರಹಿಸೇ ಇಲ್ಲ ಅಂತ. ನಾವು ಏನ್ ಗ್ರಹಿಸ್ತೀವಿ ಅನ್ನೋದಷ್ಟೇ ಮುಖ್ಯ. ಅವ್ರು ಏನ್ ಕೊಟ್ರು ಅನ್ನೋದಕ್ಕಿಂತ ನಾವೇನ್ ಪಡ್ಕೊಂಡ್ವಿ ಅನ್ನೋದು ಮುಖ್ಯ. ನಿರಂತರವಾಗಿ ನಡೀತಾ ಇರುವಂತ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಯಾತ್ರೆ ಇದು. ಪೂಜ್ಯ ಶ್ರೀಗಳವರೇ 40 ಎಷ್ಟೋ ತರಳಬಾಳು ಹುಣ್ಣಿಮೆಗಳನ್ನು ಮಾಡಿದ್ದಾರೆ. ಈಗ ಈ ಬ್ಯಾಟರಿ ಚಾರ್ಜ್ ಆದ್ಮೇಲೆ ಅದು ಬೆಳಕು ಕೊಡುತ್ತೆ ನೋಡಿ. ನಾನು ಅನ್ಕೋತೀನಿ ಪೂಜ್ಯರಿಗೂ ಹಾಗೆ, ನಿಮ್ಮಿಂದನೇ ಚಾರ್ಜಿಂಗ್ ತಗೊಳ್ಳೋದು, ನಿಮ್ಗೆ ಬೆಳಕು ಕೊಡೋದು, ಈ ಕೆಲಸ ಮಾಡ್ತಿದ್ದಾರೆ. ಈ ಯಾತ್ರೆ ನಿರಂತರವಾಗಿ ನಡೀಲಿ, ಸಾಧ್ಯವಾದಷ್ಟು ದಿನ ನಮಗೂ ಇದರ ಜೊತೆ ಹೆಜ್ಜೆ ಹಾಕುವಂತ ಅವಕಾಶ ಸಿಗಲಿ ಅಂತ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ಹೇಳಬೇಕಾ? ಅದೇನ್ ಪ್ರತಿ ವರ್ಷನೂ ಹೇಳ್ತೀನಿ, ಅದು ಸಂಪ್ರದಾಯ. ಈ ವರ್ಷ ಯಾಕೆ ಬೇಡ ಹೇಳ್ಬಿಡ್ತೀನಿ. ಅದಕ್ಕೆ ಹಿನ್ನೆಲೆ ಅವೆಲ್ಲ ಕತೆ ಎಲ್ಲ ಹೇಳಲ್ಲ, ಯಾಕಂದ್ರೆ ಪ್ರತಿ ವರ್ಷ ಗೊತ್ತು ನಿಮ್ಗದು. ಈ ಬುಡಬುಡಕೆ ಅವ್ರು ಹೆಂಗ್ ಮಾತಾಡ್ತಾರೆ ಅಂತ, ನಾನು ಭಾಷೆ ಕಲಿಸೋ ಮೇಷ್ಟ್ರು, ಆದ್ರಿಂದ ಬೇರೆಯವರೆಲ್ಲ ಹೆಂಗ್ ಮಾತಾಡ್ತಾರೆ ಅಂತ ಅಭ್ಯಾಸ ಮಾಡಿದ್ದೀನಿ. ನಾನು ಮಾಡ್ಬೇಕು, ಅವ್ರು ಹೆಂಗ್ ಮಾತಾಡ್ತಾರೆ ಅಂತ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಪಟ 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 ಮಾತಾಡ್ತಾರೆ, ಎದುರಿಗಿರೋನಿಗೆ ಏನೋ ಅರ್ಥ ಆಗತ್ತೆ, ಆದ್ರೆ ಮಧ್ಯದಲ್ಲಿ ಏನಾದ್ರು ಮಾತಾಡ್ಬೇಕು ಅಂದ್ರೆ ಸ್ಪೇಸೇ ಸಿಗಲ್ಲ. ಹಂಗ್ ಮಾತಾಡ್ತಾನ, ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂತ. ಲಕ್ಷ್ಮೀ ವಿಚಾರ ಧನಲಕ್ಷ್ಮಿ ವಿಚಾರ. ಗೌಡ ನಿನ್ನ ಮನಸ್ಸಿನಲ್ಲಿ ಒಂದು ಲಕ್ಷ್ಮಿ ವಿಚಾರ ಕಟ 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 ಅಂತ ಉಂಟ ಇಲ್ಮ, ನಿಜ ಆದ್ರೆ ನಿಜಾನು, ಸುಳ್ಳಾದ್ರೆ ಸುಳ್ಳನ್ನು, ಸುಳ್ಳು ಬೇಡ. ಈ ಬಿಡು ಕಲಾಮನ ತಾವ ನಮ್ಮೂರು ದೂರ ಅಲ್ಲ, ದೇಶ ಅಲ್ಲ, ಮೀರ್ತಾರೆ ಕಡಪ, ಅದು ಕಲ್ಲೂರು, ಚಳ್ಳಕೆರೆ ತಾಲೂಕು. ನಿನ್ನ ಮನೆಯಲ್ಲಿ ಒಂದು ಮುಟ್ಟು, ಒಂದು ಚಿಟ್ಟು, ಒಂದು ಯಂತ್ರ, ಒಂದು ಮಂತ್ರ, ಒಂದು ಭೂತ, ಒಂದು ಪ್ರೇತ, ಒಂದು ಪೀಡೆ, ಒಂದು ಪಿಚಾಚಿ ಅಂದ್ರ ಕಾಗದ ಬರೆದು ಪೋಸ್ಟ್ ಮಾಡಿ ನನ್ನ ಹೆಸರು ಕಳ್ಸ್ಕೊಡು, ನಾಳೆ ಬಂದು ನಿನ್ನ ಕಂಟುಕೊಂಡು ಕೊಡ್ತೀವಿ. ಅರ್ಥವಾಯ್ತಾ? ಹೋದ ವರ್ಷದಿಂದ ಹಣೆ ಬರ ಟೇಮು ಅದ್ರಿಗೆ ಆಚಾರ ಪಾಪ ಕೆಟ್ಟದಾಗ್ಬಿಡ್ತು, ಇಟ್ಟೇಜಿ ಎಂದಕ್ಕಾಗ್ಬಿಡ್ತು, ತೊಟ್ಟು ಬಟ್ಟೆ ಚಿಂದಿ ಆಗ್ಬಿಡ್ತು, ಸೊಪ್ಪು ಸೋರ್ದಂಗೆ ಸೋರೋಗ್ಬಿಟ್ಟೆ ಪಾಪ. ನಡೀತಾ ಇದ್ದವ್ನು ನಿಂತೋಗ್ಬಿಟ್ಟೆ, ನಿಂತಿದ್ದವನು ಕುಂತೋಗ್ಬಿಟ್ಟೆ, ಕುಂತಿದ್ದವನು ಕುಸ್ದೋಗ್ಬಿಟ್ಟೆ, ಮನಗೋಗ್ಬಿಟ್ಟೆ. ಅರ್ಥವಾಯ್ತಾ? ಒಂದು ಹಣ ಮಾಡಬೇಕು, ಒಂದು ಆಸ್ತಿ ಮಾಡಬೇಕು, ಮುಂದಕ್ಕೆ 3 ಹೆಣ್ಮಕ್ಳ ಮದುವೆ ಮಾಡಿ ತನ್ನ ಬದುಕಬೇಕಾದ ಯೋಗನಿಂದ ಅಲ್ಲಿ ಬರ್ದಿತ್ತು. ನಾ ಹೇಳಿದ್ವಲ್ಲ, ಟೇಮ್ ಹೋದ್ರೆ ಗಾಚಾರ ಪಾಪ ಕೆಟ್ಟದಾಗ್ಬಿಡ್ತು. ಮನೇಲಿ ನಿಮ್ಮಪ್ಪ ಇದ್ದಾರ, ಬಹಳ ದೊಡ್ಡ ಮನಸ್ಸ ನಿಮ್ಮಪ್ಪ ಧರ್ಮರಾಯ. ಒಂದು ಊದ್ಗಡ್ಡಿ ಕೊಟ್ಟರು ಊರಿಗೆ ಬೆಂಕಿ ಆಗ್ತಾ ಇದ್ದ ಪುಣ್ಯಾತ್ಮ, ದೊಡ್ಡ ಮನಸ್ಸಿನ ಮಗ ನೀವು. ಹೆಸರು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುಸು, ಮಕರ, ಕುಂಭ, ಮೀನ, ಸಿಂಹರಾಶಿಗೆ ಮಾಡಿದ ಕೆಲಸ ರೈಟ್ ಆಗ್ತದೆ, ಮಿಸ್ಟೇಕ್ ಇಲ್ವಾ ಅಂತ ಕೇಳ್ತೀಯಾ? ನಾನೊಂದು ಮಾತು ಹೇಳ್ತೀನಿ, ಕೇಳಬೇಕು. ಮಂಗಳವಾರ ದಿವಸ ಮೊಕಚಾರ ಮಾಡಬೇಡ, ಬುಧವಾರ ಹೊಸ ಬಟ್ಟೆ ಹಾಕಬೇಡ, ಬೇಯಿಸುವಾರ ಬಡಗಲಾಗಿ ಪ್ರಯಾಣ ಹೋಗ್ಬೇಡ. ಅರ್ಥವಾಯ್ತಾ?
ಗೌಡ ನಾನು ಯಾವ್ಯಾವ ಊರ್ ಸುತ್ತ ಬಂದು ಗೊತ್ತುಂಟ, ಯಾವ್ಯಾವ ಊರ್ ಸುತ್ತ ಬಂದು ಗೊತ್ತುಂಟ? ಅಡಗೂರು, ಬಡಗೂರು, ಬೆಡಗೂರು, ಕುಡುಗೂರು, ಒಬ್ಬೂರು, ದಿಬ್ಬೂರು, ಎಬ್ಬೂರು, ತಿಬ್ಬೂರು, ಅಳಿಯೂರು, ಉಳಿಯೂರು, ಮಲಿಯೂರು, ಎಲಿಯೂರು, ಆಲೂರು, ಬೇಲೂರು, ಮಾಲೂರು, ಚೇಳೂರು, ಸುತ್ತೂರು, ಕಿತ್ತೂರು, ಮುತ್ತೂರು, ಎತ್ತೂರು, ಹಿರಿಯೂರು, ಸಿರಿಯೂರು, ಸರಗೂರು, ಬರಗೂರು, ಬೆಂಗಳೂರು, ಮಂಗಳೂರು, ತಿಂಗಳೂರು, ತಿಪ್ಟೂರು, ಕಲ್ಲೂರು, ಕೊಲ್ಲೂರು, ಮುಳ್ಳೂರು, ಮುಳ್ಳೂರು. ಮಾತಾಡಬೇಡ ನೀನು. ನಾನೊಂದು ಮಾತು ಹೇಳ್ತೀನಿ, ಕೇಳಬೇಕು. ನಿನಗೆ ಆಗದೆ ಇರ್ತಕ್ಕಂಥ ಒಂದು ಮೀಶಿಕೊನೆ ಅಂದ್ರೆ ಅರ್ಥವಾಯ್ತಾ? ಒಂದು ಗಂಡಸ ಜಾತಿ ಈ ಊರು ನನಗೆ ಎದುರು ಬಿದ್ರದ್ದು ಉಂಟಾ ಇಲ್ವಾ? ನಿಜಾದ ನಿಜಾನು, ಸುಳ್ಳಾದ ಸುಳ್ಳನ್ನು, ಸುಳ್ಳು ತಟಪಟೆ ಬೇಡ, ಬಿಡು ರಾವಣಂತಾವ. ನನ್ನ ಹಣ ಕೇಳೋದಿಲ್ಲ, ಆಸ್ತಿ ಕೇಳೋದಿಲ್ಲ, ಒಡವೆ ಕೇಳೋದಿಲ್ಲ, ಬಂಗಾರ ಕೇಳೋದಿಲ್ಲ. ಮುರುತಲ ಬೆಳ್ಳಿ, ಮುರುತಲ ಬಂಗಾರ, ಕಬ್ಬಿಣ ತಂದು ಕೊಟ್ಬಿಡು, ಗಟ್ಟಿ ಅಂತ ಮಾಡಿ ಬಲೆ ಬಿಡ್ತೀನಿ. ಮುರುತಲ ಬೆಳ್ಳಿ, ಮುರುತಲ ಬಂಗಾರ, ಮುರುತಲ ಕಬ್ಬಿಣ ಅಂದ್ರೆ ಎದಿ ಸ್ಯಾಬೆಟ್ ಗೌಡ. ಮುರುತಲ ಬೆಳ್ಳಿ ಅಂದ್ರೆ 3 ಬೆಳ್ಳುಳ್ಳಿ, ಮುರುತಲ ಬಂಗಾರ ಆದ್ರೆ 3 ಅರಿಶಿನ ಕೊನೆ, ಮುರುತಲ ಕಬ್ಬಿಣ ಆದ್ರೆ 3 ತುಂಡು ಇದ್ದಿಲು ತಂದು ಕೊಟ್ಬಿಡು, ಗಟ್ಟಿ ಅಂತ ಮಾಡಿ ನಿನ್ನ ಬಲಗೆ ರಟ್ಟೆಗೆ ಕಟ್ಟಿಬಿಡ್ತೀನಿ. ಪಕ್ಕ ನನ್ನ ಮಗ ನಿವೈರಿ ಮುಂದಿನ ಅವಶ್ಯ ಒಳಗ ಮಂಗಳವಾರ ದಿವಸ ನಿನ್ನ ಮನೆ ಮುಂದೆ ಬಂದು ಮಠ ಮಧ್ಯಾಹ್ನದಲ್ಲಿ ಪಕಪಕ ಅಂತ ರಕ್ತಕಾರ ಪ್ರಾಣ ಬಿಡಲಿಲ್ಲ ಅಂದ್ರೆ ಈ ಬುಡುಬುಡು ಗ್ರಾಮದ ಮಾತೆ ಏನಾಯ್ತು ಅಂತೇಳಿ ಮುಂದಿನ ಸಲ ನಾನು ಊರಿಗೆ ಬಂದಾಗ ಒಂದು ಕುರಿನ, ಒಂದು ಕೋಳಿ, ಒಂದು ಆಡ, ಒಂದು ಎಮ್ಮೆ, ಒಂದು 100 ರೂಪಾಯಿ, ಒಂದು ಬತ್ತರು ಹಾಗೆ ಜೋಳ ಕೊಟ್ಟು ಕಳಿಸಿ. ಇಲ್ಲ ನಾಮರ್ದ ನನ್ನ ಮಗನೇ ನನ್ನ ಮನೆ ಅಳತ್ಬೇಡ, ತೂ ಅಂತ ಕಳಿಸ್ಬಿಡ್ತೀವಿ, ಉದುಗದ್ ಕಳಿಸ್ಬಿಡ್ತೀವಿ. ಮಾತಾಡಬೇಡ ಗೌಡ. ಜನಕ ಜನ ಸೇರಿ ಜಾತ್ರೆ ಆಯ್ತು, ಜನಕ ಜನ ಸೇರಿ ಜಾತ್ರೆ ಆಯ್ತು, ಮನಕ ಮನಸ್ಸಿದ್ರೆ ಮಾತಾಯ್ತು. ನಿನ್ನಂತ ಜಮೀನ್ದಾರ ಮಗನಿಗೆ ಕೂಡಿದ್ರೆ ಒಂದು ಕಣಜ, ಕಳೆದ್ರೆ ಒಂದು ಕಚ್ಚೆಪಾಡಿ. ಅರ್ಥವಾಯ್ತಾ? ಮನೆಯಲ್ಲಿ ಮುತ್ತೈದೆ ಲಕ್ಷ್ಮೀ ಇದ್ರೆ ಕರಿ. ನಾನು ಮುತ್ತು ರತ್ನ ವಜ್ರ ವೈಡೂರೇ ಕೇಳಲಿಲ್ಲ. ಒಂದು ಜೋಡಿ ಮರದಲ್ಲಿ ಒಂದಷ್ಟು ಜೋಳನೋ, ರಾಗಿನೋ, ಅಕ್ಕಿನೋ ತಂದು ಕೊಟ್ಬಿಡು. ಹಂಗೆ ನಿಂದ ಯಾವ್ದಾದ್ರು ಒಂದು ಹಳೆ ಸರ್ಟು, ಕೋಟು, ಪ್ಯಾಂಟ್ ಇದ್ರು ಕೊಟ್ಬಿಡು. ನಿನ್ನ ಹೇಳಿ ನಿನ್ನ ಹೆಸರು ಊರ ಮೇಲೆ ಮೆರವಣಿಗೆ ಮಾಡಿಬಿಡ್ತೀನಿ. ಯಾವ ಯೂನಿವರ್ಸಿಟಿಲಿ ಓದ್ಕೊಂಡ್ ಬಂದಿದ್ದಾನೆ ಹೇಳಿ? ನೀವು ಮಧ್ಯದಲ್ಲಿ ಮಾತಾಡ್ಬೇಕು ಅಂದ್ರೆ ಸ್ಪೇಸೇ ಕೊಡೋದಿಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ತಿರ್ತಾನೆ. ನಾನು ಅದಕ್ಕೆ ಜೋಡಿಸಿ ಇನ್ನೊಂದು ಕತೆ ಹೇಳ್ತಿರ್ತೀನಿ. ನಮ್ಗೊಬ್ರು ಮೇಷ್ಟ್ರಿದ್ರು, ಮಾತಾಡೋದು ಅಂದ್ರೆ ಬಹಳ ನಿಧಾನ. ಕಾಲೇಜಲ್ಲಿ ಪಾಠ ಮಾಡಕ್ ನಿಂತ್ಕೊಂಡ್ರೆ, ಟುಡೇ ಐ ಆಮ್ ಟೀಚಿಂಗ್ ಅಬೌಟ್, ಇಷ್ಟು ನಿಧಾನ. ನನ್ನ ಪಕ್ಕದಲ್ಲಿ ಕೂತಿದ್ದಾನೆ, ಹೇಳ್ದ, ಏನಪ್ಪ ಇವಯ್ಯ 2.5 ಲಕ್ಷ ಸಂಬಳ ತಗತಾನೆ, ಇಷ್ಟು ನಿಧಾನವಾಗಿ ಹೇಳ್ತಾನಲ್ಲ. ನಾನು ಹೆಂಗ್ ಹೇಳ್ಬೇಕು ಅಂದೆ. ಹೆಂಗ್ ಹೇಳ್ಬೇಕಾ? ದಲ್ಲಿ ತಿರ್ಗಿಸಿದ್ರೆ ನೀರು ಜೊರ್ರ ಅಂತ ಬರ್ತದಲ್ಲ, ಹಂಗ ಹೇಳ್ಬೇಕು ಅಂದ. ನಾನು ಹೇಳ್ದೆ, ದಲ್ಲಿ ತಿರ್ಗಿಸಿದ್ರೆ ನೀರು ಜೊರ್ರ ಅಂತ ಬರ್ಬೇಕಾದ್ರೆ ಓವರ್ ಹೆಡ್ ಟ್ಯಾಂಕಲ್ಲಿ ನೀರು ಇರ್ಬೇಕು. ಇಲ್ಲಿ ನೀರಿಲ್ಲ ಅಂದ್ರೆ ನಲ್ಲಿಲೂ ನೀರು ಬರಲ್ಲ, ಹಿಂಗೆ ತೊಟ ತೊಟ ಅಂತಿರ್ತದೆ ಅಂತ. ಎಲ್ರಿಗೂ ಧನ್ಯವಾದ.